ಈವೆಂಟ್ ಹಾಕಿದ್ರೆ ಚೂರು ಚೆನ್ನಾಗಿರುತ್ತೆ. ಒಬ್ಬನೇ ಆದರೆ ನಮಗೆ ಜಾಸ್ತಿ ಜಾಸ್ತಿ. ಹಾಂ, ಒಂದು ಸೆಕೆಂಡ್ ರೆಡಿನಾ? ಹಾಂ. ಸ್ವಲ್ಪ ಮೈಕ್ ಸರ್, ಮುಂಚೆ ನೀವು ಶಾರ್ಟ್ಸು ಮತ್ತು ವೀಡಿಯೋಸ್ ಎಲ್ಲ ಸಣ್ಣ ವೀಡಿಯೋಸ್ಗಳೆಲ್ಲ ಮಾಡ್ತಾಯಿದ್ರು, ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಂ, ಸಣ್ಣ ವೀಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ರಿಯಾಲಿಟಿ ಶೋಗೂ ಬಂದೆ. ಅದಾದಮೇಲೆ ಕೆಲವು ಸಿನಿಮಾಗಳು ಮಾಡಿದ್ದೀನಿ, ರಿಲೀಸ್ ಆಗಬೇಕು. ಇನ್ನೇನು ಸದ್ಯದಲ್ಲಿ ಅಪ್ಡೇಟ್ ಕೊಡ್ತೀನಿ ಎಲ್ಲ ಒಂದೊಂದು ಮಾಡಿದ್ದೀನಿ. ಮಜಾ ಭಾರತ ಆದಮೇಲೆ ಒಂದು ತಲ್ವಾರ್ ಅಂತ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ರಣವ್ಯೂಹ ಅಂತ ಒಂದು ಸಿನಿಮಾ ಮಾಡಿದೆ. ಆಮೇಲೆ ಶೋಭ್ರಾ ಸರ್ ಜೊತೆ ಒಂದು ಅಪ್ಪ ಇಸ್ ಗ್ರೇಟ್ ಅನ್ನೋ ಸಿನಿಮಾ ಮಾಡಿದ್ದೀನಿ. ಇವಾಗ ನನ್ನ ಆತ್ಮೀಯ ಸ್ನೇಹಿತರಾದರೂ, ಅಂದರೆ ತುಂಬ 4-5 ವರ್ಷದಿಂದ ಪರಿಚಯ ತುಂಬ. ಅವರ ಒಂದು ಬ್ಯಾನರು, ಅವ್ರ ಪ್ರೊಡಕ್ಷನಲ್ಲಿ ದಂಡತೀರ್ಥ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಮುಹೂರ್ತ ಆಗಿದೆ, ಎಲ್ಲ ಆಗಿದೆ, ಅಂದರೆ ಪ್ರೆಸ್ ಮೀಟ್ ಆಗಿದೆ. ನೆಕ್ಸ್ಟ್ ಇನ್ನೂ ಒಂದು ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸರಿ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಇನ್ನೊಂದು ನಿಮಗೆ ಜೂನಿಯರ್ ಡಿ ಬಾಸ್ ಅಂತ ಅಂತಾರೆ. ಹಾಂ, ಏನು ಅನ್ಸುತ್ತೆ ಸರ್ ಆ್ಯಕ್ಚುಲಿ? ಇದು ತುಂಬ ಖುಷಿ. ಅಂದರೆ ದರ್ಶನ್ ಸರ್ನ ನೋಡೋದೇ ಅದರ ಖುಷಿ. ಅದರಲ್ಲಿ ಅವ್ರ ಹೆಸರು ಕರೀತಾರೆ ಅಂದರೆ ಇನ್ನೂ ಖುಷಿ. ಅದೊಂಥರ ಗಾಡ್ ಗಿಫ್ಟ್. ಫಸ್ಟ್ ಯಾರು ನಿಮ್ಮ ಆ ಥರ ಗುರ್ತಿದ್ರು ಸರ್? ಆಲ್ಮೋಸ್ಟ್ ಇದೆಲ್ಲ ಹೇಳಿದ್ದೀನಿ, ಅದನ್ನು ನೋಡಿದ್ದಾರೆ, ಅದು ನಿಮ್ಗೆ ಗೊತ್ತಿದೆ. ಆದರೆ ಒಂದು ಆಟ ಓಡಿಸ್ಕೊಂಡಿದ್ದವನು ಸೋಷಿಯಲ್ ಮೀಡ್ಯಾದಲ್ಲಿ ಬಂದೆ. ಅದಾದಮೇಲೆ ರಿಯಾಲಿಟಿ ಶೋ ಮಾಡ್ಕೊಂಡು ಅದನ್ನು ಸಿನಿಮಾ ಮಾಡ್ಕೊಂಡಿದ್ದೀನಿ ಸರ್. ಅದು ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ. ನೀವು ಡಿ ಬಾಸ್ ಆಗಿ ತುಂಬ ರಚಿತಾರಾಮವರು ತುಂಬ ಇಷ್ಟಪಡ್ತಾರೆ. ಹಾಂ, ಅದಕ್ಕೆ ಏನು ಹೇಳ್ತೀರಾ? ಅದು ಅದೃಷ್ಟ ಅನ್ಬೇಕು ನಂದು. ಅಂದರೆ ಆ ದರ್ಶನ್ ಸರ್ ಜೊತೆ ಎಲ್ಲ ಅವ್ರು ಸಿನಿಮಾ ಮಾಡಿದ್ದಾರೆ. ಎಷ್ಟೊಂದು ಅಂದರೆ ಅವ್ರು ತುಂಬ ಅಂದರೆ ಫಸ್ಟು ಮೂವಿ ಅವ್ರ ಜೊತೆ ಮಾಡಿರೋದ್ರಿಂದ ಅವರೆಲ್ಲ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಅಂದರೆ ಒಟ್ಟಿಗೆ ಶೋ ಮಾಡಬೇಕಲ್ಲ ತುಂಬ ಹೇಳ್ತಾರೆ, ಒಳ್ಳೇದಾಗಲಿ, ಅಷ್ಟೇ ಬೆಳಿಬೇಕು, ನೀವು ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ. ಅದು ಖುಷಿ ತುಂಬ. ಅಂದರೆ ಸಾಯೋವರೆಗೂ ಮರೆಯೋಕ್ಕಾಗಲ್ಲ ಅದೆಲ್ಲ. ಅಂದರೆ ಆ ನೆನಪು ಎನಿ ಟೈಮ್ ಕಾಡ್ತಾ ಇರುತ್ತೆ ಆ ಥರ. ಸರ್, ಡಿ ಬಾಸ್ ಫ್ಯಾನ್ಸ್ ಅವ್ರು ಸಿಕ್ಕಿದಾಗೆಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಸರ್ ನಿಮ್ಮನ್ನು? ತುಂಬ ಖುಷಿ ಆಗುತ್ತೆ. ಅಂದರೆ ಅದೇ ಥರನೇ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದೇ ಥರ ನಡ್ಕೋಬೇಕು ಅಂತ ಖುಷಿ ಆಗುತ್ತೆ ಮಾಡೋದು. ಸರ್, ಕಾಟೇರ ಬರ್ತಿದೆ, ಇವತ್ತು ಸಾಂಗು ರಿಲೀಸ್ ಮಾಡ್ತಾರೆ ರೈತರದ್ದು. ಹಾಂ, ಏನನ್ಸುತ್ತೆ ಸರ್ ಡಿ ಬಾಸ್? ಹೌದು ಸರ್, ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ ಸರ್? ನಾವು ಎಲ್ಲ ಫ್ಯಾನ್ಸೇ, ನಿಮಗೂ ಗೊತ್ತಿದೆ, ಅವ್ರ ಅಭಿಮಾನಿ ಆಗಿರ್ಬೋದು, ನಾವು ಅದರಲ್ಲಿ ಒಬ್ಬ ಅಭಿಮಾನಿ. ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ನಾನು ಹೋಗಿ ಸಿನಿಮಾ ನೋಡ್ತೀನಿ, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಡಿ ಬಾಸ್ ಇದು ಕಾಟೇರ ಸಿನಿಮಾಗೆ ಏನು ಹೇಳ್ತೀರಾ ಸರ್? ಆಲ್ ದ ಬೆಸ್ಟ್. ಅಂದರೆ ಇಡೀ ಸಿನಿಮಾನ ಎಲ್ಲರೂ ಹೋಗಿ ನೋಡಿ ಕ್ರಾಂತಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಇಡೀ ಅಂದರೆ ದರ್ಶನ್ ಸರ್ ಜರ್ನಿಯಲ್ಲಿ ಎಷ್ಟು ಅಂದರೆ ಅಭಿಮಾನಿಗಳು ಎಲ್ಲ ಬಂದು ಸಪೋರ್ಟ್ ಮಾಡ್ತಾರೆ. ನಾನು ಅವ್ರ ಅಭಿಮಾನಿಯಾಗಿ ನಾನು ಹೋಗಿ ನೋಡ್ತೀನಿ. ಒಬ್ಬ ಫ್ಯಾನ್ ಆಗಿ ಎಲ್ಲ ತುಂಬ ಖುಷಿ ಪಡ್ತೀನಿ ಅವ್ರ ಬಗ್ಗೆ. ಮಾಡಿದ್ದೆ, ಅವಾಗ ಮಾತಾಡಿದೆ. ಅದೇ ಚೆನ್ನಾಗಿ ಮಾಡ್ತಿದ್ದೆ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಅವ್ರ ಆಶೀರ್ವಾದ ಅಂತೂ ಖಂಡಿತ ಇದೆ. ದೇವರ ಆಶೀರ್ವಾದನೇ ಸಿಕ್ಕಿದೆ ಅಂದಮೇಲೆ ಇನ್ನೇ ಸರ್, ನಾನು ಬ್ಲೆಸ್ಸಿಂಗ್ ಅಂದರೆ ತುಂಬ ಅದೃಷ್ಟ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು